ರಾಜಕಾರಣದ ಒಳಗಡೆನಲ್ಲಿ ಇವಾಗ ಮತ್ತೆ ಶಾಸಕಿ ಆಗಿದ್ದವಳು ಈಗ ವಿಧಾನ ಪರಿಷತ್ತಿನ ಸದಸ್ಯ ಆಗಿದೆ. ಈ ಎಲ್ಲ ಒಟ್ಟಾರೆ ರಾಜಕೀಯದ ಜರ್ನಿ ಒಳಗಡೆನಲ್ಲಿ ಈಗ ಒಂದು ಕಾಲಘಟ್ಟ ಬಂದಿದೆ. ಅದು ಇಟ್ಕೊಳ್ಳಿ, ಅಲ್ಲೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅನ್ನೋ ಮಟ್ಟಕ್ಕೆ ಬಂದಿದೆ. ಈಗ ಈ ರಂಗಭೂಮಿ ಯಾವುದು ಅಂದ್ರೆ ಒಂದು ಹಂತ ಅಂದ್ರೆ ನೀನು ಶಾಸಕಿ ಆಗಿ ಮಂತ್ರಿ ಆಗಿ ಮತ್ತೆ 2ನೇ ಬಾರಿ ಅಲ್ಲಿ ಎಲ್ಲೋ ಮಕ್ಕಳ ಕೈ ಹಿಡ್ಕೊಂಡು ಬದುಕಿದ್ದ ಹೆಣ್ಮಗಳು, ಓಡಾಡ್ತಿದ್ದ ಹೆಣ್ಮಕ್ಳು, ಮಕ್ಕಳ ಹೊಟ್ಟೆಪಾಡಿಗೆ ಅಲ್ಲಿ ಬೇಡಿ ತಿಂತಿದ್ದವ್ರು ನಾವು ವಿಧಾನಸೌಧದಲ್ಲಿ ಕಾನ್ಸ್ಟಿಟ್ಯೂಷನ್ ನಮ್ ಸಂವಿಧಾನದ ಆಶಯಗಳು ನಿಜವಾದ ಅದೇ ನಾನು ಹೇಳುದು ಇವತ್ತು. ಯಾಕೆಂದ್ರೆ ಬಹಳ ಜನಕ್ಕೆ ನಿನ್ನ ಬದುಕಿನ ಬವಣೆ ನೀನು ಅನುಭವಿಸಿದ ಕಷ್ಟ ಗೊತ್ತಿಲ್ಲ. ಇವತ್ತು ನೀನು ಒಬ್ಬಳು ಆದರ್ಶ. ಯಾಕೆಂದ್ರೆ ನಾನು ವಿಜಯಮ್ಮನ ಹೆಸರು ಹೇಳಿದೆ. ನಾನು ವಿಜಯಮ್ಮನು ಹಾಗೆ ಬದುಕಿನ ಬಹಳ ಕಷ್ಟಪಟ್ಟು ಬಂದಿರೋ ಹೆಣ್ಮಗಳು. ಆಕೆ ಕುದಿಸರು ಓದಿರ್ಬೇಕು, ಕುದಿಸರು. ಆ ಕಾರಣಕ್ಕೆ ಅವರ ಬದುಕು ನಾನು ಓದಿದ್ದೀನಿ, ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ. ನಾವೆಲ್ಲ ಅವರ ಒಂಥರ ಕಣ್ಮುಂದು ಬೆಳೆ ಹುಡುಗರು. ಹಾಗಾಗಿ ನೀನು ಬಹಳ ಕಷ್ಟಪಟ್ಟು ಅಂಥ ದರಿದ್ರ ಸ್ಥಿತಿಯಿಂದ ಬೀದಿ ಒಳಗೆ ಬಿದ್ದೋಳು ನೀನು ಮೇಲಕ್ಕೆ ಬಂದಿದ್ಯಾ. ಅಷ್ಟು ಕಷ್ಟಪಟ್ಟು ಬಂದಿದ್ಯಾವ. ಎಷ್ಟು ನೋವಿರ್ಬೇಕು, ತಾಳ್ಮೆ ಬೇಕು, ಎಲ್ಲಾ ನೋವುಗಳನ್ನು ನುಂಗ್ಕೊಳ್ಳೋ ಅಂದ್ರೆ ಎಲ್ಲೂ ಕೂಡ ನೀನು ಎಕ್ಸ್ಪ್ರೆಸ್ ಮಾಡಿದ. ಅದ್ರ ಒಂದು ಇಷ್ಟು ಮಾನಸಿಕ ಒತ್ತಡ, ಬದುಕಿನ ಜಂಜಾಟ, ಆರ್ಥಿಕ ಸಂಕಷ್ಟ, ಕಷ್ಟ, ಕಾರ್ಪಣ್ಯ, ಸಂಸಾರದ ಒಳಗಡೆನಲ್ಲಿ ನೋವು, ಅವೆಲ್ಲ ಆದಂಥವು ಘಟನೆಗಳು, ಕೈಗೆ ಅನುಭವಗಳು, ಇವೆಲ್ಲದ್ರ ಮಧ್ಯೆ ಎಲ್ಲಾದ್ರೂ ಒಂದ್ ಕಡೆ ನೀನು ಜೀವನೋತ್ಸಾಹ ಕಳ್ಕೊಂಡ್ಯಾ? ಅಲ್ಲ ಸಿ 2 things. ಒಂದನ್ನ ಪಡ್ಕೋಬೇಕಾದ್ರೆ ಒಂದನ್ನ ಕಳ್ಕೋಬೇಕಾಗತ್ತೆ ನಾವು, ಅಲ್ವ್ರಾ? ಸೊ ನನ್ನ ವೈಯಕ್ತಿಕ ಜೀವನ, ಎಲ್ಲಾ ಹೆಣ್ಮಕ್ಳಿಗೂ ಸಿಗುವಂತ ಗೃಹಿಣಿಯ ಜೀವನ ಇದೆಯಲ್ಲ, ಅದನ್ನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ವಾ? ಸೊ ಅದರಲ್ಲಿ ಸಿಗುವ ಎಲ್ಲಾ ಸುಖ ದುಃಖ, ಸಂತೃಪ್ತಿ, ಸಮಾಧಾನ ಅದ್ಯಾವೂ ನನ್ನದಾಗ್ಲೇ ಇಲ್ಲ. ಒಬ್ಬ ಪುರುಷ ಮತ್ತು ಒಬ್ಬ ಹೆಣ್ಣಿನ ಬದುಕಿನಲ್ಲಿ ಸಿಗಬಹುದಾದಂತಹ ದಂಪತಿಯ ಸುಖಗಳು ಅಂತಿಲ್ಲ. ಕುಟುಂಬದಲ್ಲಿ ದಂಪತಿಗೆ ಸಪರೇಟ್ ಒಂದು ಸುಖ, ಅದೇನೋ ಬೇರೆ ತರದ್ದೇ ಅದು. ಅವು ಎಲ್ಲವೂ ವಂಚಿತವಾದವು. ಆಮೇಲೆ ಇದರಲ್ಲಿ ನನ್ನ ಸಾಧನೆಯ ಹಿಂದೆ ನನ್ನ ಮಕ್ಕಳ ತ್ಯಾಗ ಬಹಳ ದೊಡ್ಡದು. ನಾನು ಅವ್ರು ನೆನೆಸ್ಬೇಕೀಗ. ಇವತ್ತಿನ ಒಂದು ಒಳ್ಳೇದು. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ. ನಾವು ವೃದ್ಧಾಪ್ಯದ ಅಂಚಿಗೆ ಬರ್ತಾ ಇದ್ರೆ ಅಥವಾ ಎಲ್ಲೋ ಒಂದ್ ಕಡೆಯಲ್ಲಿ ನೇಪಥ್ಯಕ್ಕೆ ಸರಿತಾ ಇದ್ದೀವಿ ತಂದೆ ತಾಯಿಗಳು ಅಂದ್ರೆ, ಇವತ್ತಿನ ಮಕ್ಕಳುಗಳ ಸ್ವಭಾವಗಳೇ ಬೇರೆ ಬೇರೆ ತರ ಇದೆ. ಆದ್ರೆ ಅದ್ರೊಳಗಡೆಯಲ್ಲಿ ನಾವು ಯಾವುದೋ ಬಿಡು ನಮ್ಮ ಎಷ್ಟು ದುಡ್ಡು ಬೇಕೋ ಖರ್ಚು ಮಾಡ್ತೀವಿ ನಮ್ಮ ಅಪ್ಪ ಅಮ್ಮನಿಗೆ. ಆದ್ರೆ ನಾನು ನನ್ನ ಹೆಂಡತಿ ಜೊತೆ ಅವ್ರು ಇಟ್ಕೊಳ್ಳೋದು ಕಷ್ಟ ಅನ್ನೋ ಭಾವನೆಗಳು ಹೊರಗಡೆ ಬರ್ತಾ ಇದೆ. ಅಂಥದ್ರೊಳಗಡೆ ನಿನ್ನ ಇಬ್ಬರು ಮಗ ಮಗಳು ನೀನ್ ನಡೆಸ್ಕೊಂಡ್ ರೀತಿ ಮೆಚ್ಕೋಬೇಕು. ಅವ್ರನ್ನ ನಾವು ಮೆಚ್ಕೋಬೇಕು ನಿಜವಾಗ್ಲು. ನನ್ನ ಮಗಳು ಮತ್ತು ಮಗ ಇದಲ್ಲ, ಇಬ್ರು ಒಬ್ಳು ಹಾಸ್ಟೆಲ್ ಅಲ್ಲೇ ಬೆಳೆದು ಬಂದವರು. ಇವನು 10ನೇ ಕ್ಲಾಸ್ವರೆಗೂ ಹಾಸ್ಟೆಲ್ ಇದ್ದ, 9ನೇ ಕ್ಲಾಸ್ವರೆಗೂ. ಆಮೇಲೆ ನನ್ನ ಹತ್ರ ಬಂದ್ಬಿಟ್ಟ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಏನ್ ಹೇಳಿದ್ರೆ ಅದನ್ನ ದಾಟಿಲ್ಲ, ನಡ್ಸ್ಕೊಂಡ್ ಬರ್ತಿದ್ರು. ಆಗ ಅಹಂಕಾರ ಅಲ್ಲ, ಕೂರ್ಸ್ಕೊಂಡು ಹೇಳ್ತಿದ್ದೆ, ನಾನು ಕಷ್ಟ ಹೇಳ್ಕೊತಿದ್ದೆ. ನನ್ನ ಹೀಗಾದ್ರೆ ಹೀಗಾಗತ್ತೆ ನೋಡಿ, ಈ ತರ ಅಂದ್ರೆ ಯಾವಾಗ್ಲೂ ಎಲ್ಲಾರು ಊಟಕ್ಕೆ ಕರ್ಕೊಂಡು, ಮಕ್ಕಳಿಂದ ನಾವು ಯಾವಾಗಾರು ಒಂದ್ಸಲ ಊಟಕ್ಕೆ ಕರ್ಕೊಂಡು ಹೋಗೋದು ಸಿಗದೇ ಇಲ್ಲ. ನಾಟಕಕ್ಕೆ ಹೋದ್ರೆ 10 ದಿವಸ 20 ದಿವಸ ಕಂಪ್ನಿ ನಾಟಕಗಳಿಗೆ ಹೊಟ್ಟೋಗೋದು, ಆಗ್ಲೂ ಸಿಗ್ತಿರ್ಲಿಲ್ಲ. ಮಗ ಫೋನ್ ಮಾಡ್ಬಿಟ್ಟು ಅಮ್ಮ ನಂಗೆ ಜ್ವರ ಅಂತ ನಡ್ಕೊಂಡು ಕೇಳ್ತಿದ್ರು, ತಕ್ಷಣ ಅವ್ನ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲೋ ಯಾರ್ದೋ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ದಯವಿಟ್ಟು ನನ್ನ ಮಗ ಬರ್ತಾನೆ, ಒಂಚೂರು ಅಟೆಂಡ್ ಮಾಡಿ, ಒಂಚೂರು ಅಡ್ಮಿಟ್ ಮಾಡ್ಕೊಳ್ಳಿ. ಆ ಮಗುಗೆ ತಾಯಿ ಸಿಕ್ಕಿಲ್ಲ. ನನ್ನ ಮಗಳಿಗೂ ಕೂಡ ತಕ್ಷಣಕ್ಕೆ ತಾಯಿ ಸಿಕ್ಕಿಲ್ಲ. ಸೊ ಅವು ಬೇರೆ ತಾಯಿಯಂದ್ರು ಮಕ್ಕಳ ಜೊತೆಲಿ ಬಂದು ಅವರು ಸ್ಪಂದನೆ ಮಾಡ್ತಿರೋ ಅವೆಲ್ಲ ಪಾಪ ತುಂಬಾ ತ್ಯಾಗ ಮಾಡಿದವ. ಅವು ತುಂಬಾ ತ್ಯಾಗ. ಅದರಲ್ಲೂ ನನ್ನ ಮಗ ಇದನ್ನ ತುಂಬಾ ತ್ಯಾಗ ಮಾಡ್ತಾನೆ. ಅವನು ಹಾಸ್ಟೆಲ್ ಇರ್ತಿದ್ಲು, ಅವಳು ತ್ಯಾಗ ಮಾಡ. ಅವ್ರ ತ್ಯಾಗಗಳಿಲ್ದೆ ಹೋಗಿದ್ರೆ ಬಹುಶಃ ಅವರ ಸಪೋರ್ಟ್, ಅವರ ತ್ಯಾಗಗಳು, ಅವರ ಕನಸುಗಳು, ಏನ್ ನನ್ನ ಜೊತೆಲಿ ಇದ್ದ ಸಣ್ಣ ಪುಟ್ಟ ಕನಸುಗಳು ಎಲ್ಲ ಅವರು ತ್ಯಾಗ ಮಾಡದೆ ಹೋಗಿದ್ರೆ ಬಹುಶಃ ನನ್ಗೆ ಇಷ್ಟು ಒಳ್ಳೆಯದು ದಾರಿ, ಇಷ್ಟು ದೊಡ್ಡ ಸಮಯ ಜನಪರವಾಗಿ ನಿಲ್ಲುವಂಥದ್ದು, ಮನೆ ಮಠ ಮರೆತು, ಬದುಕನ್ನ ಮರೆತು
ಮಕ್ಕಳನ್ನ ಮರೆತು ಬರೀ ಸಮಾಜ 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 ಅನ್ಕೊಂಡು ಜನಗಳ ಮಧ್ಯದಲ್ಲಿ ಬದುಕೋಕೆ ಆಗ್ತಿಲ್ಲ, ಬರೀ ವೃತ್ತಿ ಅಂತ ಹೋಗೋದು ಆಗ್ತಿರ್ಲಿಲ್ಲ. ನಾನು ಖಂಡಿತವಾಗಲೂ ಕೂಡ ನಿನಗಿಂತ ಹೆಚ್ಚೆ ನಿನ್ನ ಮಕ್ಕಳನ್ನ ಅಭಿನಂದಿಸ್ತೀನಿ ಮತ್ತು ಆಶೀರ್ವದಿಸ್ತೀನಿ. ಒಳ್ಳೆ ತಾಯಿನ ಬೆಳೆಸಿದ ರೀತಿನೂ ನೀವೇ ತಾಯಿ ಮಕ್ಕಳನ್ನ ಬೆಳೆಸ್ತಾರೆ. ಆದ್ರೆ ನೀನು ಹೇಳ್ತಿರೋದು ಕೇಳಿ ನೋಡಿದ್ರೆ ಮಕ್ಕಳು ಒಂದು ರೀತಿ ತಾಯಿಯನ್ನು ಅದ್ಭುತವಾಗಿ ಬೆಳೆಸಿದ್ರು. ಈಗ ಆಡ್ ನನ್ನ ಸೊಸೆ ಒಬ್ಳು. ಹೌದಾ? ಹೌದಾ? ವೆರಿ ಗುಡ್, ವೆರಿ ಗುಡ್. ಹಾಗಾಗಿ ಕೌಟುಂಬಿಕವಾಗಿ ಒಂಥರ ಈಗ ಅದಕ್ಕೆ ನಾನು ಹೇಳಿದ್ದು, ನಾನು ತಾಯಿಯಾಗಿ ನಾನು ಯಶಸ್ವಿ ಒಂದು ಹಂತಕ್ಕೆ ಆಗಿದ್ದೀನಿ. ಮುಂದೆ ಏನಾಗಿದ್ರು ಪರವಾಗಿಲ್ಲ. ಆದ್ರೆ ಈ ಯಶಸ್ಸನ್ನ ನಾನು ಆಗಿದ್ದೀನಿ ಅಂತ ಇಲ್ಲೆಲ್ಲ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ಇನ್ನೂ ಏನೇನೋ ಮಾಡಬಹುದಾದಂತ ಅವಕಾಶಗಳು, ಕೆಲಸಗಳು ಬೇಕಾದಷ್ಟು. ಒಳ್ಳೆ ಕಲಾವಿದರಿಗೆ ಇನ್ನೂ ಏನೆಲ್ಲ ಮಾಡ್ಬೋದು. ಒಬ್ಬ ರಾಜಕಾರಣಿ ಅವಕಾಶಗಳು. ನಾನು ಯಾವಾಗಲೂ ಕೂಡ ಅದನ್ನೇ ಮೆಚ್ಕೊಳ್ಳೋದು. ಈಗ ನನಗೆ ತುಂಬಾ ಖುಷಿಯಾಗಿದ್ದು, ಇನ್ನೂ ಕೂಡ ಅವಕಾಶಗಳ ಬಾಗಿಲುಗಳಿದೆ. ನಾನು ಇನ್ನೂ ಸಾಧನೆಗಳ ಮೆಟ್ಟಿಲುಗಳನ್ನು ಹತ್ತುತ್ತೀನಿ ಅನ್ನುವುದಿದೆಯಲ್ಲ, ನಿನ್ನ ಆತ್ಮವಿಶ್ವಾಸ ಇದೆಯಲ್ಲ, ಅದು ನಮ್ಮೆಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗ್ಬೇಕು. ಅದಾಗಬೇಕು, ಖಂಡಿತ ಆಗ್ಬೇಕು. ನಮ್ಮನ್ನ ನಾವು ಹೊಸದಕ್ಕೆ ತೆರೆದಿಟ್ಕೊಳ್ತಾನೆ ಹೋಗ್ಬೇಕು. ಅದು ರಾಜಕಾರಣಿನೇ ಆಗ್ಬೇಕು ಅಂತಲ್ಲ. ನೋಡಿ ನನಗೆ ಅನಿಸ್ತಾ ಇದೆ, ನಾನು ಲಾ ಓದ್ಬೇಕು ಅನಿಸ್ತಾ ಇದೆ. ಈ ಏಜ್ ಅಲ್ಲಿ ಐ ಆಮ್ ಕ್ರಾಸಿಂಗ್ 69 now. ಐ ಆಮ್ ಎಂಟರಿಂಗ್ ಟು 70 ಇನ್ನೊಂದು 4 months ಆದ್ರೆ. ಈಗಲೂ ನಂಗೆ ಅನ್ಸುತ್ತೆ ಓದ್ಬೇಕು ಅಂತ. ನಾನು ಲಾ ಮಾಡ್ಬೇಕು, ಕಾನೂನು ಕಲ್ತ್ಕೋಬೇಕು. ಯಾಕೆ ಆಗ್ಬಾರ್ದು? ಆ ಒಂದು ಇದು ಜಾಸ್ತಿ ಇದೆ, ಜೀಲ್ ತುಂಬಾ ಇದೆ. ಇದೆಯಲ್ಲ, ಅದು ಇಂಪಾರ್ಟೆಂಟ್, ಅದೇ ಮುಖ್ಯ. ಅದಿದ್ರೆ ಈಗ ನಿನಗೆ ಇದಕ್ಕೆ ನಿನಗೂ ಕೂಡ ಒಂದು ಯಾಕೆ ಅಷ್ಟೊಂದು ವಿಶ್ವಾಸ ಬಂದಿದೆ, ನೀನು ಏರಿದ ಮೆಟ್ಟಿಲುಗಳು ಅವೆಲ್ಲ ಹಾಗೇ ಕಲ್ಲು ಮುಳ್ಳು ಹೊತ್ಕೊಂಡು ಮೇಲಕ್ಕೆ ಬಂದು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾನು ಯಶಸ್ವಿಯಾಗಿ ಬಂದೆ, ಇದನ್ನೆಲ್ಲ ದಾಟ್ಕೊಂಡು ಬಂದಿದ್ದೀನಿ ಅಂತಿರೋದ್ರಿಂದ ನಿನಗೆ ಈಗ ಇನ್ನೂ ಉತ್ಸಾಹ. ಅಣ್ಣಾಜಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಅನಾವಶ್ಯಕವಾದ ವಿಚಾರಗಳಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡು ಸಮಯ ಹಾಳು ಮಾಡ್ಕೊಂಡು ಹೋಗೋ ಬದಲು ಹೊಸ ವಿಚಾರಗಳಿಗೆ ನಮ್ಮನ್ನ ನಾವು ವಿಸ್ತಾರ ಮಾಡ್ಕೊಂಡು ಜನಸಂಪರ್ಕ ವಿಸ್ತಾರ. ನೀನು ರಾಜಕಾರಣದ ಮಧ್ಯದಲ್ಲೂ ಕೂಡ ಈ ರಂಗಭೂಮಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊತಾ ಇದೀಯ. ಅದು ನಿನಗೆಲ್ಲೋ ಒಂದ್ ಕಡೆನಲ್ಲಿ ಇವತ್ತಿಗೂ ಕೂಡ ನಿನಗೆ ಇನ್ನೂ ಒಂದು ಹೊಸ ದಿಕ್ಕು ತೋರಿಸಬಹುದೇನೋ ಅಂತಾರೆ. ನೆಮ್ಮದಿಯಾಗಿ ಮಲಗ್ತೀವಿ, ಬೆಳಗ್ಗೆನ ಸಾಯಂಕಾಲ ದಂಡಿರ್ತೀವಿ, ನಿದ್ದೆ ಮಾಡ್ತೀವಿ. ನಿಜವಾಗ್ಲೂ ಕೂಡ ಈಗ ನಮಗೆ ರಾತ್ರಿ 11 ಗಂಟೆಯಾಗಿ ಮನೆಗೆ ಹೋದ್ರು, ಎಷ್ಟೇ ರಾಜಕಾರಣ ಮಾಡ್ಕೊಂಡು ನಾವು ಮನೆಗೆ ಹೋಗಿದ್ರು ಯಾವ್ದಾದ್ರು ಒಂದು ಪುಸ್ತಕ ಓದೇ ಮಲ್ಕೋಬೇಕು ಅಂತೀವಲ್ಲ, ಹಾಗೆ ನಿನಗೆ ಅದು ಬದುಕಿ ಒಂದು ತೃಪ್ತಿ, ನೆಮ್ಮದಿ ಕೊಡ್ತಾ ಇದೆ ಅಲ್ವಾ? ಹಾಗಾಗಿ ನಾನು ಇವತ್ತು ಗ್ಯಾರಂಟಿ ನ್ಯೂಸ್ನ ಮುಖಾಂತರ ಎಲ್ಲ ವೀಕ್ಷಕರ ಪರವಾಗಿ ನಿನಗೆ ಹೃದಯಪೂರ್ವಕವಾದ ಅಭಿನಂದನೆ ಮತ್ತು ಆಶೀರ್ವಾದ ಸಮೇತ ಹಾರೈಕೆ. ನಂದೇನಪ್ಪ ಅಂದರೆ, ನೀನು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ವಿಯಾಗಿದೆ. ರಂಗಭೂಮಿಯಲ್ಲಿ ಯಶಸ್ವಿಯಾಗಿ, ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ, ರಾಜಕಾರಣದಲ್ಲಿ ಯಶಸ್ವಿಯಾಗಿದೆ. ಆದರೆ ನೀನೇ ಹೇಳಿದೆ, ನಾನು ಇನ್ನೂ ಸ್ಯಾಚುರೇಷನ್ ಪಾಯಿಂಟ್ ಮುಟ್ಟೋದಕ್ಕೆ ಇನ್ನೂ ಹೆಜ್ಜೆಗಳು ಹಾಕಬೇಕು ಅಂತೇಳಿ. ನಿನ್ನ ಮನೋಭಾವ ನನಗೆ ಬಹಳ ಖುಷಿಯಾಗಿದೆ, ಮೆಚ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅದೇ ಸ್ವಭಾವದವರು. ಹಾಗಾಗಿ ನಿನ್ನ ಸಂಪರ್ಕಕ್ಕೆ ಬಂದಿರುವಂಥ ಒಡನಾಟವೂ ಅಂಥದ್ದೇ. ಅದರಿಂದ ಆ ಒಡನಾಟಗಳಿವಲ್ಲ, ಅವೇ ಅದ್ಭುತವಾದ ನಮಗೆ ಶಕ್ತಿ ಕೊಟ್ಟಂಥವುಗಳು, ನಮಗೊಂದು ತಾತ್ವಿಕ ಚಿಂತನೆ ಕೊಟ್ಟವು. ನೀನು ಅದೇ ಗರಡಿಲಿ ಬಂದವಳು. ಇವತ್ತು ನೀನು ಬೇರೆ ಪಾರ್ಟಿ, ನಾನು ಬೇರೆ ಪಾರ್ಟಿ. ಆದರೂ ಕೂಡ ನಾನು ನಿನ್ನನ್ನು ಮೆಚ್ಕೊಂಡಿದ್ದೀನಿ, ನಿನ್ನ ಸಾಧನೆ ಮೆಚ್ಕೊಂಡಿದ್ದೀನಿ. ಇನ್ನೂ ನನ್ನ ಉಮಾಶ್ರೀ ಬೆಳೀಲಿ ನನ್ನ ತಂಗಿ ಅಂತ ಹೇಳಿ ಹಾರೈಸ್ತೇನೆ. ಧನ್ಯವಾದಗಳು ಅಣ್ಣ. ನಿಮ್ಮ ಜೊತೆ ನಾನು ಇಷ್ಟೊತ್ತು ನನ್ನ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡಿದೆಯಲ್ಲ, ನಾನು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ನಾನು ಜನಕ್ಕೆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ನೀವು ನಿಮ್ಮಂಥವ್ರು ಹೆಚ್ಚು ಜನರ ಸೇವೆಗೆ ಬೇಕು. ಜನ ಅದನ್ನ ಅಪ್ಕೋಬೇಕು. ಆ ದಿನಮಾನಗಳು ನಿಮಗೆ ಬರ್ಲಿ ಅಂತ ನಾನು ಹಾರೈಸ್ತೇನೆ. ನಿನಗೂ ಒಳ್ಳೇದಾಗಲ್ಲ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.